ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಪ್ರಾರ್ಥನೆ ಪಾಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ನ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಹಾಲಿ ಬಿಜೆಪಿ ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ದೈವ ಮತ್ತು ದೇವರ ಮೊರೆ ಹೋಗಿದ್ದಾರೆ. ಹಾಲಿ ಮಾಜಿ ಶಾಸಕರ ನಡುವೆ ಶುರುವಾದ ಕಾಪು ಕ್ಷೇತ್ರದ ಉಡುಪಿ ಕಂಬಳ ಜಟಾಪಟಿ ಈಗ ದೈವದೇವರ ಕದ ತಟ್ಟಿದೆ. ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ತನ್ನ ಮೇಲೆ ವೈಯಕ್ತಿಕ ದಾಳಿ ನಡೆಸುತ್ತಿದ್ದಾರೆ, ನಿಂದನೆ ತೇಜೋವಧೆ ನಡೆಸುತ್ತಿದ್ದಾರೆ ಎಂದು ಆಪ್ತರು ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಒಳಗೊಂಡು ಕಾಪು ಹೊಸಮಾರಿಗುಡಿ ಮತ್ತು ಕಟಪಾಡಿ ಪೇಟೆಬೆಟ್ಟು ಬಾಬುಸ್ವಾಮಿ ಕೊರಗಜ್ಜು ದೈವದ ಸನ್ನಿಧಾನದಲ್ಲಿ ಸುರೇಶ್ ಶೆಟ್ಟಿ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ನನಗೆ ಸಂಪತ್ತು ಕೊಟ್ಟಿದ್ದಾನೆ, ರಾಜಕೀಯ ನನ್ನ ಗಂಜಿ ಕೇಂದ್ರ ಅಲ್ಲ ಎಂದು ಸೊರಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ದೇವರ ಮುಂದೆ ನೋವನ್ನ ತೋಡಿಕೊಂಡಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಉಡುಪಿ ಕಂಬಳದ ಜಮೀನು ಮತ್ತು ಗುದ್ದಲಿ ಪೂಜೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ದೊಡ್ಡ ಹೈಡ್ರಾಮಾ ನಡೆದು ಜಿಲ್ಲಾಡಳಿತ ಸೆಕ್ಷನ್ 144 ಹಾಕಿತ್ತು. ಉಡುಪಿ ಜಿಲ್ಲೆಯ 5 ಶಾಸಕರು ಸಂಸದರನ್ನ ಕರೆಸಿ ಗುದ್ದಲಿ ಪೂಜೆ ನಡೆಸಿದ್ರು. ಇದಾದ ನಂತರ ವಿನಯ್ ಕುಮಾರ್ ಸೊರಕೆ ಸುರೇಶ್ ಶೆಟ್ಟಿ ಮೇಲೆ ವಾಗ್ದಾಳಿ ನಡೆಸಿದ್ರು. ಮುಂದುವರಿದ ಭಾಗವಾಗಿ ಈ ಪ್ರಾರ್ಥನೆ ನಡೆದಿದೆ. ಮಾಜಿ ಶಾಸಕರ ಹೇಳಿಕೆಗಳಿಗೆ ಬೇಸತ್ತ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ತನ್ನ ಮೇಲೆ ನಡೆಯುತ್ತಿರುವ ವೈಯಕ್ತಿಕ ದಾಳಿಯಿಂದ ಬೇಸರಗೊಂಡು ದೈವದ ಮೊರೆ ಹೋಗಿರುವುದಾಗಿ ತಿಳಿಸಿದ್ದಾರೆ. ನನ್ನ ಹಾಗೂ ನನ್ನ ಮಗನ ಮೇಲಿನ ವೈಯಕ್ತಿಕ ನಿಂದನೆ ಮಾಡಿದ್ದಕ್ಕೆ ಕಳವಳ ವ್ಯಕ್ತಪಡಿಸಿರುವ ಶಾಸಕರು ಕಾಪು ಶ್ರೀ ಹೊಸಮಾರಿಗುಡಿ ಅಮ್ಮನವರಿಗೆ ಶರಣು ಎಂದಿದ್ದಾರೆ. ಮಾರಿಯಮ್ಮನ ಮುಂದೆ ಸತ್ಯ ಸಮರ್ಪಿಸಿದ್ದೇನೆ, ಎಲ್ಲವನ್ನ ತಾಯಿಯೇ ನೋಡಿಕೊಳ್ಳಲಿ ಎಂದು ದೇವಿಯ ಮುಂದೆ ಪ್ರಾರ್ಥನೆ ಮಾಡಿದ್ದಲ್ಲದೆ ದೈವಕ್ಕೂ ಕೈ ಮುಗಿದು ನೋವು ತೋಡ್ಕೊಂಡಿದ್ದಾರೆ. ಪೇಟೆಬೆಟ್ಟು ಬಾಬುಸ್ವಾಮಿ ಕೊರಗಜ್ಜು ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಸತ್ಯವನ್ನ ಒಳ್ಳೆಯ ಜಾಗದಲ್ಲಿ ಹೇಳಲಿ ಎಂದಿದ್ದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿಕೆಗೆ ಪ್ರಾರ್ಥನೆ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಸತ್ಯವನ್ನ ತಾಯಿಗೆ ಅರ್ಪಿಸಿದ್ದೇನೆ, ಸೊರಕೆಗೆ ತಾಯಿಯೇ ಬುದ್ಧಿ ಕೊಡಲಿ ಎಂದು ಚಾಟಿ ಬೀಸಿದ್ದಾರೆ ಶಾಸಕ ಸುರೇಶ್ ಶೆಟ್ಟಿ. ಸದ್ಯ ಗುರ್ಮೆ ಸುರೇಶ್ ಶೆಟ್ಟಿ ವಿರುದ್ಧ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಅದಿರುಲೂಟಿ ಆರೋಪದ ಜೊತೆಗೆ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿರುವ ಎಫ್ಐಆರ್ ಬಗ್ಗೆ ಆರೋಪ ಮಾಡಿದ್ದಕ್ಕೆ ದೈವದೇವರ ಮುಂದೆ ನಾನು ಯಾವುದೇ ಅನ್ಯಾಯ ಮಾಡಿಲ್ಲ ಎಂದು ಗುರ್ಮೆ ಮಗನ ಆರ್ಥಿಕ ವ್ಯವಹಾರಗಳ ಬಗ್ಗೆ ಸೊರಕೆ ಆರೋಪದಿಂದ ಮನನೊಂದು ದೇವರಿಗೆ ಶರಣಾಗಿದ್ದೇನೆ. ನನ್ನ ಕುಟುಂಬ ಯಾವುದೇ ಅವ್ಯವಹಾರದಲ್ಲಿ ತೊಡಗಿಲ್ಲ. ಪ್ರತಿ ಬಾರಿ ತನ್ನ ಕುಟುಂಬದ ಬಗ್ಗೆ ಸುಳ್ಳು ಹೇಳಿಕೆ ನೀಡ್ತಾರೆ. ಅನಾಚಾರ, ಭ್ರಷ್ಟಾಚಾರದ ಸುಳ್ಳು ಆರೋಪ ಮಾಡಿದ್ದಾರೆ. ಒಂದು ಸುಳ್ಳನ್ನ 10 ಸರಿ ಹೇಳಿದಾಗ ಜನರು ನಂಬ್ತಾರೆ. ಅದೇ ಕಾರಣಕ್ಕೆ ನಾನು ದೇವರ ಮೊರೆ ಹೋಗಿದ್ದೇನೆ. ಸುಳ್ಳು ಸಾಯಬೇಕು, ಸತ್ಯ ಗೆಲ್ಲಬೇಕು. ತುಳುನಾಡಿನಲ್ಲಿ ದೈವದೇವರಿಗೆ ವಿಶೇಷ ಗೌರವ ಇದೆ. ನನಗೆ ಬದುಕಿಗೆ ಬೇಕಾದಷ್ಟು ಸಂಪತ್ತನ್ನ ಭಗವಂತ ಕೊಟ್ಟಿದ್ದಾನೆ. ನಾನು 40 ವರ್ಷಗಳಿಂದ ಉದ್ಯಮ ನಡೆಸುತ್ತಿದ್ದೇನೆ. ರಾಜಕೀಯ ನನಗೆ ಗಂಜಿ ಕೇಂದ್ರವಲ್ಲ, ರಾಜಕೀಯ ನನಗೆ ಅನಿವಾರ್ಯವೂ ಅಲ್ಲ. ಜನರಿಗೆ ನಾನು ಸತ್ಯ ದರ್ಶನ ಮಾಡಬೇಕಾಗಿತ್ತು. ಜನರಿಗೆ ತಪ್ಪು ಸಂದೇಶ ಹೋಗಬಾರದು ಎಂದು ದೇವರಿಗೆ ಮೊರೆ ಹೋಗಿದ್ದೇನೆ. ನಾನು ಮಾಡಿರುವುದು ಪ್ರಾರ್ಥನೆಯೇ ಹೊರತು ಆಣೆ ಪ್ರಮಾಣವಲ್ಲ. ಒಳ್ಳೆಯ ಜಾಗಕ್ಕೆ ಹೋಗಿ ಹೇಳಿ ಎಂದು ಸೊರಕೆ ಸವಾಲುಟ್ಟಿದ್ದರು. ದೇವರ ಮುಂದೆ ಎಲ್ಲವನ್ನೂ ತಿಳಿಸಿದ್ದೇನೆ ಎಂದು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾಧ್ಯಮದ ಮುಂದೆ ಬೇಸರ ಹೊರಹಾಕಿದ್ರು. ಜನಕ್ಕೆ ಒಂದು ತಪ್ಪು ಸಂದೇಶ ಹೋಗಬಾರ್ದಲ್ಲ. ಭಾಳ ಕಷ್ಟಪಟ್ಟು ಈ ಬದುಕನ್ನು ನಾವು ಕಟ್ಟಿಕೊಂಡಂಥವ್ರು. ಮತ್ತು ನನಗೆ ಈ ರಾಜಕೀಯದಲ್ಲಿ ಅವ್ಯವಹಾರ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅವ್ಯವಹಾರ ಮಾಡಿ ಬದುಕ್ತಕ್ಕಂಥ ಅನಿವಾರ್ಯತೆ ನನಗಿಲ್ಲ. ನನಗೆ ನನ್ನದೇ ಆಗಿರ್ತಕ್ಕಂಥ ವ್ಯವಹಾರ ನನಗಿದೆ. ಪ್ರತಿ ಕ್ಷಣದಲ್ಲೂ ಕೂಡ ಗೊಂದಲವನ್ನು ಉಂಟು ಮಾಡುವಂಥದ್ದು, ಈ ಥರ ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ. ನಾನು ಅದಕ್ಕೆ ಒಳ್ಳೆಯ ಸ್ಥಾನದಲ್ಲಿ ನಿಂತು ಹೇಳ್ತೇನೆ. 2.25 ವರ್ಷ ಆಯಿತು ನಾನು ಯಾವುದೇ ನಾನಾಗಲಿ ನನ್ನ ಕುಟುಂಬದವರಾಗಲಿ ನಾವು ಯಾವುದೋ ಒಂದು ರಾಜಕೀಯವಾಗಿ ಯಾವುದೋ ದುರಾಡಳಿತ ಮಾಡಲಿಲ್ಲ ಮತ್ತು ಯಾವುದೋ ರಾಜಕೀಯ ಲಾಭ ಪಡ್ಕೊಂಡಿಲ್ಲ. ಹಾಗಾಗಿ ಅತ್ಯಂತ ನೋವಿನಿಂದ ನಾವಿಲ್ಲಿ ಬಂದಿರತಕ್ಕಂಥದ್ದು. ನಮಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲವ ಅಂತ ಖಂಡಿತ ಶಕ್ತಿ ಇದೆ. ಆದರೆ ಸತ್ಯ ಮನನ ಆಗಬೇಕು. ಒಂದು ಸುಳ್ಳನ್ನು 10 ಸಲ 100 ಸಲ ಹೇಳಿದಾಗ ಅದು ಜನರಿಗೆ ಸತ್ಯ ಅಂತೇಳಿ ಅದು ಕಾಣುತ್ತೆ. ಪಾವದೂರಲ್ಲಿ ಭಾಷಣ ಮಾಡುವಾಗ ಅವರ ಮಗ ಕಲ್ಲು ಬಂಡಿ ವ್ಯವಹಾರ ಮಾಡೋದು ತಪ್ಪನ್ನು ನಾನು ಹೇಳೋದಿಲ್ಲ. ಆದರೆ 1 ಕಿಲೋ ಕಲ್ಲನ್ನು ಕೂಡ ನಾವು ಅಲ್ಲಿಂದ ತೊಗೊಂಡು ಹೋಗಿಲ್ಲ. ಅದು ನಮ್ಮ ವ್ಯವಹಾರ ಕೂಡ ಅಲ್ಲ. ಅದು ಹಾಗೆ ಮಾಡ್ತಾರೆ. ಅನಂತರದಲ್ಲಿ ಮಾರಿಗುಡಿ ವಿಚಾರದಲ್ಲಿ ಮಗುವೀರರಿಗೆ ಇವರಿಂದ ಈಗ ಲಾಲಾಜಿ ಮಂಡವರು ಇಲ್ಲೇ ಇದ್ದಾರೆ. ಮಗುವೀರರಿಗೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳ್ತಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇಲ್ಲಿ ಯಾರು ಟ್ರಸ್ಟ್ಗಳಾಗಬೇಕು ಅಂತ ಆಯ್ಕೆ ಮಾಡ್ತಕ್ಕಂಥದ್ದು ಅವರು ಕಾಂಗ್ರೆಸ್ನವರ ಬಿಟ್ಟಿದ್ದು. ನಮ್ಮದು ಯಾವುದೂ ನಡೆದಿಲ್ಲ ಇಲ್ಲಿ. ಹಾಗಾಗಿ ಆ ಪ್ರಕಾರ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಜಾತಿ ಹೊಡೆಯುವಂಥ ಕೆಲಸವನ್ನು ಧರ್ಮ ಹೊಡೆದಾಗಿದೆ ಬೇರೆಯವರು.
ಈಗ ಜಾತಿ ಹೊಡೆಯುವಂಥ ಕೆಲಸವನ್ನು ಕೂಡ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಮಾಡ್ತಾ ಇದ್ದಾರೆ. ಇಲ್ಲ ಈಗ ನಾವು ಎಲ್ಲ ದಾಖಲೆ ಪೂರಕ ದಾಖಲೆ ಇದು ಮಾಡಿದ್ವಿ. ಆಮೇಲೆ ಪರ್ಮಿಟ್ ಅಂತ ಕೊಡ್ತಾರೆ. ನಮ್ಮದು ವಿ ಆರ್ ದಿ ಓನ್ಲಿ ಕಂಪನಿ ಟು ಸರೆಂಡರ್ ದಿ ಪರ್ಮಿಟ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ನನಗೆ 12 ಲಕ್ಷ ಇದ್ದರೆ ನಾವು 4 ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತಿದ್ವಿ. ಅದು ಲೋ ಗ್ರೇಡ್ ಮೈನ್ಸ್ ನಮ್ಮದು. 8 ಲಕ್ಷ ಟನ್ನನ್ನು ನಾವು ಸರ್ಕಾರಕ್ಕೆ ವಿ ಆರ್ ದಿ ಓನ್ಲಿ ಕಂಪನಿ ಇನ್ ಕರ್ನಾಟಕ ಸರೆಂಡರ್ ಮಾಡಿರ್ತಕ್ಕಂಥ. ಒಟ್ಟಾರೆ ಕಾಪು ಕ್ಷೇತ್ರದಲ್ಲಿ ಶಾಸಕ ಮಾಜಿ ಶಾಸಕರ ನಡುವಿನ ಮುಸುಕಿನ ಗುದ್ದಾಟ ದೈವದೇವರ ಮುಂದೆ ಬಂದು ನಿಂತಿದೆ. ಇದು ಮುಂದೆ ಎಲ್ಲಿ ತಲುಪುತ್ತೋ, ಕ್ಷೇತ್ರದ ಜನತೆ ಅದ್ಯಾವ ರೀತಿ ತುಲನೆ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.